ಹಗರಣ ಇರ್ಬೋದು, ನಮ್ಮ ಮೂಡ ಹಗರಣ ಇರ್ಬೋದು, ಎರಡರಲ್ಲೂ ಕೂಡ ಭಾಳ ಗಂಭೀರವಾದ ಹಗರಣಗಳಂತೂ ನಾವು ಎಲ್ಲ ಕಡೆ ಹೇಳಿದ್ದೀವಿ. ನಮ್ಮ ಪಕ್ಷ ಕೂಡ ನಾವು ಎಲ್ಲರೂ ವೈಯಕ್ತಿಕವಾಗಿ ಕೂಡ ಹೇಳಿದ್ದೀವಿ. ಇದಕ್ಕೆ ದೊಡ್ಡ ಪ್ರತಿಭಟನೆಯೂ ಆಗ್ತಾಯಿದೆ. ಮೈಸೂರಲ್ಲಿ ನಾಳೆ ಸರ್ಕಾರ ಆಡಳಿತದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರೋ ಜೊತೆಗೆ ಇಂಥ ಹಗರಣಗಳು ನಡೀತಾ ಇರೋದು ಜನರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಮತ್ತು ಮೂಡ ಅಲ್ಲಿ ವಿಶೇಷವಾಗಿ ನಾವು ನೋಡೋಕ್ಕೆ ಹೋದರೆ ಅದು ಬಡವರಿಗೆ ಸೈಟ್ ಕೊಡುವಂಥದ್ದು ಮತ್ತು CITB ಅಂದಿನ ಮೈಸೂರು ಸಂಸ್ಥಾನದಲ್ಲಿ ರಚನೆ ಆಗಿರುವಂಥದ್ದು ಸಂಸ್ಥೆ. ಈಗ ಅದು ಬರೀ ಶ್ರೀಮಂತರಿಗೆ ಉಪಯೋಗ ಆಗಿರುವಂಥದ್ದು ಸಂಸ್ಥೆ ಆಗಿರೋದು. ಸೊ ಅದಕ್ಕಾಗಿ ಇದು ಆದಷ್ಟು ವೇಗವಾಗಿ ಇದು CBIಗೆ ತನಿಖೆ ಮಾಡುವಂಥದ್ದು ಕೊಡಬೇಕಾಗಿ ನಾವು ಆಗಲೇ ಹೇಳಿದ್ದೀವಿ. ಅದೇ ರೀತಿ ಅವರು ಕ್ರಮವನ್ನು ತಗೋಬೇಕು. ನಿಜ ಅವರು ಹೇಳಿರೋದು ನಮ್ಮ ಪಕ್ಷದಿಂದ ಏನೇನು ಬಂದಿದೆ ಆರೋಪಗಳು ಅದನ್ನ ತನಿಖೆ ಮಾಡಬೇಕಂದ್ರೆ ಓಪನ್ ಆಗಿ ಫೇರ್ ಆಗಿ ಮಾಡಬೇಕಂದ್ರೆ ಅದು CBI ಕೊಡಬೇಕು. CBIಗೆ ಅದು ನಿಜ ಅಂದರೆ ನೀವು CBIಗೆ ಒಪ್ಪಿಸ್ಬಿಡಿ. ಅಲ್ಲಿ ನಿಮಗೆ ಕ್ಲಿಯರ್ ಚಿಟ್ ಕೊಟ್ಟಿದ ನಂತರ ನೀವು ಮುಂದುವರಿಬೋದು. ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು, ನಮ್ಮ ಮೂಡ ಹಗರಣ ಇರ್ಬೋದು, ಎರಡರಲ್ಲೂ ಕೂಡ ಭಾಳ ಗಂಭೀರವಾದ ಹಗರಣಗಳಂತೂ ನಾವು ಎಲ್ಲ ಕಡೆ ಹೇಳಿದ್ದೀವಿ. ನಮ್ಮ ಪಕ್ಷ ಕೂಡ ನಾವು ಎಲ್ಲರೂ ವೈಯಕ್ತಿಕವಾಗಿ ಕೂಡ ಹೇಳಿದ್ದೀವಿ. ಇದಕ್ಕೆ ದೊಡ್ಡ ಪ್ರತಿಭಟನೆಯೂ ಆಗ್ತಾಯಿದೆ. ಮೈಸೂರಲ್ಲಿ ನಾಳೆ